ಯಾರೋ 1% 2% ಏನೋ ಮಾಡ್ಕೊಂಡು ಏನೋ ಆಗ್ಬೋದು. 88% ರೈತರು ಸ್ವಾಭಿಮಾನಕ್ಕೆ, ಗೌರವಕ್ಕೆ, ತಮ್ಮ ಆತ್ಮ ಗೌರವಕ್ಕೆ ಬದುಕಿದ್ದಾರೆ. ಇವತ್ತುವೆ ನನ್ನ ಮರ್ಯಾದಿನ ಎಲ್ಲಾರ ಹೋಗ್ಬಿಟ್ರೆ ಹೆಂಗಪ್ಪ, ನನ್ನ ಮರ್ಯಾದೆ ಹೋಗ್ಬಿಡುತ್ತೆ ಅಂತ. ಅದರಲ್ಲೂ ಮಹಿಳೆಯರು ತಮ್ಮ ಸಂಸಾರದ ಗುಟ್ಟು ರೊಟ್ಟಾಗಬಾರ್ದು, ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಅವ್ರನ್ನೇನು ಹೊಗಳಕ್ಕೋಸ್ಕರ ಹೇಳೋದಿಲ್ಲ. ಅವರು ನಿಜವಾಗ್ಲೂ ಸಂಸಾರದ ಗುಟ್ಟನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ರೀತಿ ನಡೀತಾ ಇದೆ. ಆದ್ರಿಂದ ರೈತ ಸಮುದಾಯ ಇಂಥ ಅನೇಕ ಮೈಕ್ರೋ ಸಾಲಕ್ಕೆ ಹೋಗೋದನ್ನು ತಪ್ಪಿಸ್ಬೇಕು ಅಂದ್ರೆ ನೀವು ಸರ್ಕಾರ ಯಥೇಚ್ಛವಾಗಿ ಇದೇ ಪದ್ಧತಿ ಸರಿ, ಇದು ಬಿಟ್ಟರೆ ಯಾವ ಪದ್ಧತಿಯಿಂದಲೂ ಮಾಡಕ್ ಆಗ್ತಲ್ಲ. ಆಲ್ಟರ್ನೇಟಿವ್ ಏನೂ ಇಲ್ಲ. ಸಹಕಾರ ಸಂಘಗಳೇ ಸರಿ, ಸಹಕಾರ ಸಂಘಗಳ ಮುಖಾಂತರನೇ ಕೊಡಬೇಕು. ಯಾಕೆಂದ್ರೆ ಈ ಗಂಟಿ ಆ ಕಡೆ ಬ್ಯಾಂಕಿಗೆ ಹೋದ್ರೆ ಸಿಬಿಲ್ ಸ್ಕೋರ್, ನೀನ್ ಎಲ್ಲೆಲ್ಲಿ ಏನೇನಾಗಿದೆ ನಿಂದ ಏನು ಅಂತ ಕೇಳ್ತಾರೆ. ಎಲ್ಲಿಂದ ತಂದು ಕೊಡ್ತಾರೆ? 8 ಜನ ರೈತರಿಗೆ ಸಿಬಿಲ್ ಸ್ಕೋರ್ ಐತೆ. ಅದೇ ಅಕ್ಕಿ ಮೇಲೆ ನಿಂತಾರೆ. ನಿಂದು ಸಿಬಿಲ್ ಎಲ್ಲೈತೆ? ಆ ಬ್ಯಾಂಕ್ನವ್ರಿಗೆ ಯಾರಾದ್ರೂ ದೊಡ್ಡ ಇವ್ರು ತಗೊಂಡು ಜಾಮೀನು ಹಾಕ್ಸ್ಬೇಕು. ಅವ್ರು ಹಾಕಕ್ ಬರ್ತಾರೆ ನಿಮಗೆ? ಅವ್ರು ಹಾಕಕ್ಕೂ ಇಲ್ಲ. ನಿನ್ನ ಹತ್ರ ಮೊದಲು ಸ್ಕೋರೇ ಇಲ್ಲ. ನೀನು ಲಾವಾದೇವಿದಾರ ಅಂತ ಹೇಳಿ ನಿನ್ ಟ್ರಾನ್ಸಾಕ್ಷನ್ ಏನು ಅಂತ ಹೇಳಿ ಕೇಳ್ಬೇಕು. ನೀನ್ ಮೊದಲು ಸಾಲ ಕಾಣಕ್ ಬಂದಿದ್ದೆ, ನಿನ್ಗೆಲ್ಲೈತೆ ಸಿಬಿಲ್ ಸ್ಕೋರ್? ರೈತರಿಗೆಲ್ಲ ಸಿಬಿಲ್ ಸ್ಕೋರ್ನ ತೆಗಿಬೇಕು. ಇವರು ಈ ದೇಶ ಆಳುವಂತರು ಮೊದಲು ಅದನ್ನು ತೊಡಾಕ್ಬೇಕು. ಬ್ಯಾಂಕ್ನಲ್ಲಿ ಸಿಬಿಲ್ ಸ್ಕೋರ್ ಕೇಳ್ದಲ್ಲೇ ರೈತನ ಜಮೀನನ್ನು ಆಧಾರ ಮಾಡಿಕೊಂಡು ಆತ್ಮಗೌರವದಿಂದ ಸಾಲ ಕೊಡೋದನ್ನು ಕಲಿಬೇಕು.